ನಮಸ್ಕಾರ ವೀಕ್ಷಕರೇ, ಗಡಿನಾಡು ಮಾಧ್ಯಮ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಂದಿನ ನಮ್ಮ ತಾಣ ಪ್ರಯಾಣದಲ್ಲಿ ಸಂತಾನ ಭಾಗ್ಯ ಕರುಣಿಸುವ ದೇವರೆಂದು ನಂಬಿಕೆಯುಳ್ಳ ಜನತೆಯ ಆರಾಧ್ಯ ದೈವವಾಗಿ ನೆಲೆಸಿರುವ ಸ್ಥಳವೊಂದನ್ನು ಸಂದರ್ಶಿಸೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಗಡಿ ಭಾಗವು ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶವಾಗಿದೆ. ಇಲ್ಲಿ ಕಂಡುಬರುವ ಪ್ರತಿಯೊಂದು ಬೆಟ್ಟ ಗುಡ್ಡಗಳು ತನ್ನದೇ ಆದ ಇತಿಹಾಸ ಮತ್ತು ಮಹತ್ವವನ್ನು ಹೊಂದಿವೆ. ಅಂತಹ ಬೆಟ್ಟ ಒಂದರ ಮೇಲೆ ನೆಲೆ ನಿಂತಿರುವ ದೇವಿಯು ಅಲ್ಲಿಗೆ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ವಿಶೇಷವಾಗಿ ಸಂತಾನ ಭಾಗ್ಯ ಕರುಣಿಸುತ್ತಾಳೆ ಎಂಬ ನಂಬಿಕೆ ಉಳ್ಳವಳಾಗಿದ್ದಾರೆ. ಭಕ್ತರ ಇಚ್ಛಾಶಕ್ತಿಯ ಫಲವಾಗಿ ಆಕೆ ನೆಲೆಸಿರುವ ಈ ಸ್ಥಳವು ಇತ್ತೀಚೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆಯುತ್ತಿದೆ. ಕಡಿದಾದ ಬೆಟ್ಟದ ಮೇಲಿರುವ ಆಕೆಯ ಸನ್ನಿಧಿಯ ದೊಣೆಗೆ ಹೋಗಿ ಅಲ್ಲಿ ಗಂಗೆ ಪೂಜೆ ನೆರವೇರಿಸಿ ಸಂತಾನ ಭಾಗ್ಯ ಕರುಣಿಸುವಂತೆ ಕೋರುವ ಸಾಂಪ್ರದಾಯಿಕ ಪದ್ಧತಿ ಪ್ರತಿ ಸೋಮವಾರ ಇಲ್ಲಿ ನಿರಂತರವಾಗಿ ಕಂಡುಬರುತ್ತಿದೆ. ರಾಜ್ಯ ಹೊರ ರಾಜ್ಯಗಳಿಂದ ಬರುವ ಬಹುತೇಕ ಭಕ್ತರು ಇಲ್ಲಿಗೆ ಬಂದ ನಂತರ ತಮ್ಮ ಕೋರಿಕೆ ಈಡೇರಿದೆ ಎಂದು ತಿಳಿಸುತ್ತಾರೆ. ಹಾಗಾದರೆ ಈ ದೇವಿ ಯಾರು, ಎಲ್ಲಿ ನೆಲೆಸಿದ್ದಾಳೆ, ಈಕೆಯ ಸ್ಥಳ ಎಲ್ಲಿದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವೀಕ್ಷಿಸಿ. ನಿಮ್ಮ ಹೆಸರು? ಸದಾಶಿವಪ್ಪ. ಮೂಲತಃ ನೀವು ಯಾವ ಊರಿನವರು? ನಮ್ದು ತಿಪ್ಪೈಂದುರ್ಗ. ಇಲ್ಲಿ ಎಷ್ಟು ವರ್ಷಗಳಿಂದ ನೀವು ಪೂಜೆ ಮಾಡ್ತಾ ಇದ್ದೀರಾ? ನಮ್ಮ ತಾತ ಅವ್ರ ಕಾಲದಂಟಿ ಹೇಳ್ತಾ ಇದ್ದೀನಿ. ಸುಮಾರು ಅಂದ್ರೆ 1188ನೇ ಇಸ್ವಿಗಳದಂಟಿ ನಮ್ಮ ಸಂತತಿನೇ ಮಾಡ್ತಾ ಇದ್ವಿ. ಹೌದಾ? ಇಲ್ಲಿ ಸೋಮವಾರ ವಿಶೇಷವಾಗಿ ಏನು ಪೂಜೆ ಮಾಡ್ತೀರಾ? ಸರ್, ಮಕ್ಕಳಿಲ್ದವರು ಬರ್ತಾ ಇದಾರೆ. ಮಕ್ಕಳು ಆದ್ಮೇಲೆ ಇಲ್ಲಿ ಬಂದು ಏನೋ ಒಂದು ಅನ್ನದಾನ, ಪೂಜೆ ಪುರಸ್ಕಾರಗಳು, ಅನ್ನದಾನ ಮಾಡೋದು, ಏನಾದ್ರು ಒಂದು ಬೆಳ್ಳಿ ಒಡವೆ ಅಂತದ್ದು ಏನಾದ್ರು ಒಂದು ಕೊಡೋದು, ಹಿಂಗ್ ಮಾಡ್ಕೊಂಡು ಅರ್ಕೆ ತೀರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಇರ್ತಕ್ಕಂಥ ದೇವ್ರ ಹೆಸರು? ನಿಚ್ಚಿನ ಕುಪ್ಪೆ ಅಕ್ಕಮ್ಮ ಅಂತದ್ದು. ಪ್ರತಿ ಸೋಮವಾರನೂ ನಡೀತಾ ಇಲ್ಲಿ ಪೂಜೆ? ಪ್ರತಿ ಸೋಮವಾರ ನಡೀತೆ. ಆಮೇಲೆ ಇಲ್ಲಿ ವಿಶೇಷವಾಗಿ ವರ್ಷಕ್ಕೊಂದ್ಸತಿ ಪೂಜೆ ಜಾತ್ರೆ ಅಂತ ಏನಾದ್ರು ನಡೀತಾ? ಇನ್ನ ಜಾತ್ರೆ ನಡೀತಾ ಇಲ್ಲ, ಇಲ್ಲಿಂದ ಮಾಡ್ಬೇಕು ಅಂತ ಅಂದ್ಕೊಂಡಿದೀವಿ. ಅವಾಗ ನಡೀತಾ ಇತ್ತು. ಶ್ರಾವಣ ಮಾಸದಲ್ಲಿ ನಡೀತಾ ಇತ್ತು. ಶ್ರಾವಣ ಮಾಸದಲ್ಲಿ ಪ್ರತಿ ಸೋಮವಾರ ವಿಶೇಷ ಪೂಜೆ ಇರುತ್ತಾ? ವಿಶೇಷ ಜಾತ್ರೆನೇ ಆಗಿರುತ್ತೆ. ಜನ ಬರ್ತಾರೆ, ಹೋಗ್ತಾರೆ. ಇಲ್ಲಿ ಯಾವ್ಯಾವ ಊರಿಂದ ಬರ್ತಾರೆ ಭಕ್ತರು? ಈಗ ಇಡೀ ನಮ್ಮ ಪಾವಗಡ ತಾಲೂಕೆಲ್ಲ, ತುಮಕೂರು ಡಿಸ್ಟಿಕ್ ಎಲ್ಲ. ಅದು ಬಿಟ್ರೆ ಇಲ್ಲಿ ಪಕ್ಕದಲ್ಲಿ ಆಂಧ್ರ ಪ್ರದೇಶ ಇದೆಯಲ್ಲ, ಅನಂತಪುರ, ಕಲ್ಯಾಣದುರ್ಗ, ಪ್ರತಿ ಒಂದ್ ಕಡೆನೂ ಬರ್ತಾ ಇತ್ತು. ಈ ಕಡೆ ಧಾರವಾಡ, ಗುಲ್ಬರ್ಗ, ಹಾಸನ, ಹುಬ್ಬಳ್ಳಿ, ಉತ್ತರ ಕರ್ನಾಟಕ, ಈ ಛತ್ತೀಸ್ಗಢನಲ್ಲಿ ಇದಾರೆ. ಈಗ ಎಲ್ಲಾ ಕಡೆಯಿಂದ ಬರ್ತಾರೆ. ಈಗ ಇಲ್ಲಿ ಮಕ್ಕಳಾಗದಿರೋರಿಗೆ ಹರಕೆ ಹೊತ್ಕೊಂತಾರೆ, ಆಮೇಲೆ ಗಂಗಮ್ಮನ ಪೂಜೆ ಮಾಡ್ತಾರೆ ಇಲ್ಲಿ ಬಂದು. ಅಂತವ್ರಿಗೆ ಮಕ್ಕಳಾಗಿರೋ ನಿದರ್ಶನ ಇದೆಯಾ? ಇದೆ. ಸುಮಾರು ಜನ, ಎಷ್ಟು ಜನ ಬೇಕಾದ್ರೂ ನಾವು ಟೋಟಲ್ ಯಾಕಂದ್ರೆ ನಾವ್ ಹೇಳಿದ್ರೆ ಚೆನ್ನಾಗಿರಲ್ಲ, ಅವ್ರ ಹತ್ರನೇ ಹೋಗ್ಬಿಟ್ರೆ ಕ್ಲಿಯರಿಟಿಗೆ ಹೇಳ್ಬಿಡ್ತಾರಲ್ಲ. ಈ ಸ್ಥಳದ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸೋಣ. ಧನ್ಯವಾದಗಳು.